ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗಾಯ್ಸ್, ಇವತ್ತಿನ ಟಾಪಿಕ್ಕು ನಮ್ಗೆ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ. ಇವತ್ತು 8 ಅಕ್ಟೋಬರ್. ಸುಮಾರು ದಿನಗಳಿಂದ ಮಾರ್ಕೆಟು ಬೀಳ್ತಾನೆ ಇತ್ತು. ಸೊ ಇವತ್ತಿನ ದಿನ ನಿಫ್ಟಿನ ನೋಡ್ಬೋದು ನೀವು 25,000ಗಿಂತ ಮೇಲ್ಗಡೆ ಕ್ಲೋಸಿಂಗನ್ನು ಕೊಟ್ಟಿದೆ. ಅಂದರೆ ಈ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಕೆಲವ್ರು ಹೇಳ್ತಾರೆ 25ಗಿನ ಮೇಲೆ ಹೋದರೆ ಅದೊಂದು ಏನು ಅಪ್ ಟ್ರೆಂಡು ಆ ಥರ ಎಲ್ಲ. ಸೊ ಆ ರೀತಿ ನೋಡೋದಾದರೆ ಒಂದು 25,000 ಮೇಲ್ಗಡೆ ಒಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಕ್ಲೋಸಿಂಗಲ್ಲಿ ನೋಡಿ ಇವತ್ತು 0.88% ಅಷ್ಟು 0.88 ಅಂದರೆ ಹತ್ತತ್ರ 1% ಅಪ್ಪಲ್ಲಿ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಏನಿರ್ಬೋದಪ್ಪ, ಗ್ಲೋಬಲ್ ಮಾರ್ಕೆಟ್ಸ್ ಏನಾದರೂ ಇನ್ಫ್ಲೂಯೆನ್ಸ್ ಮಾಡ್ತಾ? ಆ್ಯಕ್ಚುಲಿ ಇಷ್ಟು ದಿನ ಬೀಳ್ತಿತ್ತು. ಓಕೆ, ಸೆನ್ಸೆಕ್ಸ್ ಕೂಡ ನೋಡಿದರೆ 0.72% ಅಷ್ಟು ಅಪ್ಪಲ್ಲಿ ಕ್ಲೋಸನ್ನು ಕೊಡ್ತಾ, ಎರಡೂ ಕೂಡ ಮ್ಯಾಕ್ಸಿಮಮ್ ನಿಯರ್ ಟು 1% ಅಷ್ಟು. ಸೊ ಏನಿರ್ಬೋದಪ್ಪ? ಸೊ ನೋಡ್ಬೋದು ನೀವು, ಇವೆಲ್ಲವೂ ಕೂಡ ಏನು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಇವೆಲ್ಲವೂ ಕೂಡ ಒಂದು ಗ್ಲೋಬಲ್ ಮಾರ್ಕೆಟ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಫುಟ್ಸಿ ಇದು ರಷ್ಯನ್ ಮಾರ್ಕೆಟು, ಹಾಗೆಯೇ CAC ಇದು ಫ್ರಾನ್ಸ್ ಮಾರ್ಕೆಟು. ಸೊ ಅವನ್ನೆಲ್ಲ ನೋಡ್ಬೋದು ನೀವು. ಇದು ಏನು ರಷ್ಯನ್ ಮಾರ್ಕೆಟು 1.15% ನೆಗೆಟಿವು, ಹಾಗೆಯೇ ಫ್ರಾನ್ಸು 0.69 ನೆಗೆಟಿವು. ಸೊ ಈ ಥರ ಎಲ್ಲವೂ ಕೂಡ, ಡೋಜಾನ್ಸ್ ಕೂಡ ಅಷ್ಟೇ. ಸೊ ಜಾಸ್ತಿ ಈ ಡೋಜಾನ್ಸು US ಮಾರ್ಕೆಟ್ದು, ಅಮೇರಿಕನ್ ಮಾರ್ಕೆಟು. ಸೊ ಅದು ಕೂಡ ನಮಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆಲ್ಮೋಸ್ಟ್ ನಿಫ್ಟಿ 50 ಮತ್ತು ಡೋಜನ್ಸ್ನ ಗ್ರಾಫ್ನ ನೀವು ಕಂಪೇರ್ ಮಾಡಿ ನೋಡಿದ್ರೆ ಆಲ್ಮೋಸ್ಟ್ ಒಂದೇ ಥರ, 100ಗೆ ಒಂದು 80-85% ಅಷ್ಟು ಒಂದೇ ಥರ ಆಗಿದೆ. ಸೊ ಓಕೆ, ನೋಡೋಣ ಇವತ್ತಿನ ವಿಷಯ ಏನಪ್ಪ. ಎಲ್ಲ ಮಾರ್ಕೆಟ್ ಬಿತ್ತು, ಗ್ಲೋಬಲ್ ಮಾರ್ಕೆಟ್ಸು. ಸೊ ಏನಿರ್ಬೋದು ನಮ್ಮದು? ಸೊ ಎಕ್ಸ್ಟರ್ನಲ್ಲಲ್ಲಿಯೇ ಎಲ್ಲವೂ ಬಿದ್ದಿದ್ದಾವೆ. ಓಕೆನಾ? ಅಂದರೆ ಬೇರೆ ಬೇರೆ ದೇಶಗಳ ಮಾರ್ಕೆಟು ಎಕ್ಸ್ಟರ್ನಲ್ಲು ಅವೆಲ್ಲ ಬಿದ್ದಿದ್ದಾವೆ. ಇನ್ನೊಂದೇನು ಉಳಿತು ಇವಾಗ ಇಂಟರ್ನಲ್ಲು. ಸೊ ಇಂಟರ್ನಲ್ಲಿ ಅಂದರೆ ನಮ್ಮ ದೇಶದ ಒಳಗಡೆ ಏನಾಗಿದೆ? ಸೊ ನಮ್ಮ ದೇಶದ ಒಳಗಡೆ ಏನೋ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ. ಸೊ ಆದ ಕಾರಣ ಇವತ್ತು ಸ್ಟಾಕ್ ಮಾರ್ಕೆಟು ಈ ಥರ ಒಂದು ನಿಯರ್ಲಿ 1% ಅಷ್ಟು ಮೊಮೆಂಟಮನ್ನು ಕೊಟ್ಟಿದೆ. ಹತ್ತಿರ ಎಷ್ಟು ಪಾಯಿಂಟ್ಸ್ ನೋಡ್ಬೋದು ನೀವು. 217 ಪಾಯಿಂಟ್ಸ್ ಅಷ್ಟು ಮೊಮೆಂಟಮನ್ನು ಕೊಟ್ಟಿದೆ. ಇಲ್ಲಿದೆ ನೋಡ್ರಿ, 217, ಇಲ್ಲಿ 217 ಪಾಯಿಂಟ್ಸು ಮೊಮೆಂಟಮನ್ನು ಇವತ್ತು ಕೊಟ್ಟಿದೆ. ಸೊ ಏನು ರೀಸನ್ನು? ಇಂಟರ್ನಲ್ ರೀಸನ್ನು ಮುಂಚೆನೇ ಹೇಳ್ದೆ ನಾನು ಇವಾಗ ತಾನೆ. ಸೊ ಏನಪ್ಪ, ಎಲೆಕ್ಷನ್ನ ಒಂದು ರಿಸಲ್ಟು. ಆ್ಯಕ್ಚುಲಿ ಎಲೆಕ್ಷನ್ ಅಂದ ತಕ್ಷಣ ಏನೇನು ನಮಗೆ ತಲೆಗೆ ಬರುತ್ತೆ ಅಂದರೆ, ಸ್ಟಾಕ್ ಮಾರ್ಕೆಟ್ ಓರಿಯೆಂಟೆಡಲ್ಲಿ ನಾನು ಹೇಳ್ತಿದ್ದೀನಿ, ಏನೇನು ಬರುತ್ತೆ ಅಂದರೆ ಮೆಜಾರಿಟಿ ಯಾವ್ದು ಬರುತ್ತೆ? ಮೆಜಾರಿಟಿ ಬಂದರೆ ಅಂದರೆ ಸಮ್ಮಿಶ್ರ ಸರ್ಕಾರ ಬರುತ್ತಾ ಮುಂದೆ? ಸರ್ಕಾರ ಗೌರ್ಮೆಂಟ್ ಫಾರ್ಮ್ ಮಾಡಬೇಕಾದ್ರೆ ಕರೆಕ್ಟ್ ಅಂದರೆ ಯಾರು ವಿನ್ ಆಗ್ತಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇರ್ತಕ್ಕಂಥ ಏನು ಸೆಂಟ್ರಲಲ್ಲಿ ಇರ್ತಾರಲ್ಲ ಅವರು ವಿನ್ ಆಗ್ತಾರಾ, ಅಥವಾ ಬೇರೆ ಯಾವುದಾದ್ರೂ ಪಾರ್ಟಿಗಳು ವಿನ್ ಆಗ್ತಾವೆ? ಸೊ ಈ ಥರ ತುಂಬ ಕ್ವಶನ್ಸ್ಗಳು ಬರ್ತಾನೆ ಇರ್ತವೆ. ಸೊ ನೋಡೋಣ, ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಒಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವ್ದು ಇತ್ತಪ್ಪ ಎಲೆಕ್ಷನ್ನು ರಿಸಲ್ಟು ಅಂದರೆ ಇವತ್ತು ಜಮ್ಮು ಕಾಶ್ಮೀರ. ಸೊ ಜಮ್ಮು ಕಾಶ್ಮೀರಿಂದ ಸ್ಟಾಕ್ ಮಾರ್ಕೆಟ್ಗೆ ಏನೇ ಕಾಂಟ್ರಿಬ್ಯೂಷನ್ ಕೂಡ ಇಲ್ಲ. ಒಂದು ತುಂಬಾ ನೆಗ್ಲಿಜಿಬಲ್ ಆಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಯಾವಾಗ 370 ಆರ್ಟಿಕಲ್ನ ಯಾವಾಗ ಅದೇನೋ ಸ್ಪೆಷಲ್ ಇದು ಕೊಟ್ಟಿದ್ದಾರೆ, ಅದನ್ನು ಬ್ಯಾನ್ ಮಾಡಿದರು. ಅದಾದ ನಂತರ ಏನಾದರೂ ಇಂಡಸ್ಟ್ರೀಸ್ ಹೋಗ್ಬಿಟ್ಟು ತಮ್ಮ ಒಂದು ಫ್ಯಾಕ್ಟ್ರೀಸ್ನ ಓಪನ್ ಮಾಡ್ಬೋದು. ಸೊ ಅಲ್ಲಿ ತನಕ ಯಾವುದೇ ಥರನಾಗಿರ್ತಕ್ಕಂಥ ಒಂದು ಇಂಡಸ್ಟ್ರೀಸ್ನ ಓಪನ್ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ಸು ಇತ್ತು 371 ಆ ಒಂದು ಆರ್ಟಿಕಲಲ್ಲಿ. ಸೊ ಅದಕ್ಕೋಸ್ಕರನೇ ಅಷ್ಟೊಂದು ಡೆವಲಪ್ಮೆಂಟ್ಸು ಕೂಡ ಜಮ್ಮು ಕಾಶ್ಮೀರಲ್ಲಿ ಇರಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಏನು ಡೆವಲಪ್ಮೆಂಟ್ಸು ನೋಡ್ಬೋದು. ಎಲ್ಲದು ಏನು ಎಲ್ಲ ಇಂಡಸ್ಟ್ರೀಸ್ ಕೂಡ ಹೋಗ್ಬಿಟ್ಟು ಓಪನ್ ಮಾಡ್ಬೋದು. ಓಕೆ, ಅಲ್ಲೊಂದು ಎಲೆಕ್ಷನ್ನ ರಿಸಲ್ಟ್ ಇತ್ತು. ಹಾಗೆಯೇ ಮುಖ್ಯವಾಗಿ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ರಿಸಲ್ಟ್ಸು ಇವತ್ತು ಇತ್ತು. ಸೊ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಎಲೆಕ್ಷನ್ ರಿಸಲ್ಟ್ಸ್ ಲೈವ್. BJP ರೆಕಾರ್ಡ್ ಹ್ಯಾಟ್ರಿಕ್ ಇನ್ ಹರಿಯಾಣ, NC ಮತ್ತು ಕಾಂಗ್ರೆಸ್ ಟೇಕ್ಸ್ ಇನ್ ಜಮ್ಮು ಕಾಶ್ಮೀರ. ಸೊ ಜಮ್ಮು ಕಾಶ್ಮೀರಲ್ಲಿ ಕಾಂಗ್ರೆಸ್ ಮತ್ತು NC ಏನೋ ಸಮ್ಮಿಶ್ರ ಸರ್ಕಾರವನ್ನು ಮಾಡ್ತಾಯಿದೆ. BJP ಹರಿಯಾಣದಲ್ಲಿ ಹ್ಯಾಟ್ರಿಕ್ಕನ್ನು ಹೊಡೆದಿದೆ. ಅಂದರೆ ಆಲ್ಮೋಸ್ಟ್ BJPನೇ ಹರಿಯಾಣದಲ್ಲಿ ಏನು ಗೌರ್ಮೆಂಟ್ನ ಫಾರ್ಮ್ ಮಾಡುತ್ತೆ. ಆ್ಯಕ್ಚುಲಿ ಇದೊಂದು ಪಾಸಿಟಿವ್ ನ್ಯೂಸು. ನಾನು ಮುಂಚೆನೇ ಹೇಳಿದಾಗೆ ಸೆಂಟ್ರಲಲ್ಲಿ ಯಾವ ಪಕ್ಷ ಇರುತ್ತೋ, ಯಾವ ಪಾರ್ಟಿ ಇರುತ್ತೋ, ಸೊ ಅದೇ ಸ್ಟೇಟ್ ಗೌರ್ಮೆಂಟಲ್ಲಿ ಬರಬೇಕು. ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂಡಸ್ಟ್ರೀಸ್ಗಾಗಲಿ ಏನೇ ಒಂದು ರೂಲ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಲಿ, ಏನೋ ಒಂದು ಅಪ್ರೂವ್ಸ್ ತೊಗೊಂಬರೋದಾಗಲಿ ಎಲ್ಲವೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಪಕ್ಷನೇ ಇಲ್ಲಿ ಬಂದರೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಸ್ಟಾಕ್ ಮಾರ್ಕೆಟು ಯಾವ ಪಕ್ಷದ ಓರಿಯೆಂಟೆಡ್ ಅಲ್ಲ. ಸ್ಟಾಕ್ ಮಾರ್ಕೆಟ್ ಈಸ್ ಈಕ್ವಲ್ ಟು BJP ಅಲ್ವೇ ಅಲ್ಲ.
ಅಂದರೆ ಏನಪ್ಪ, ಸ್ಟೇಟ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದಿರುತ್ತಲ್ಲ ಆ ಗೌರ್ಮೆಂಟ್ ಬರಬೇಕು. ಎಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಪಕ್ಷ ಇರುತ್ತೋ ಅದು ಸ್ಟೇಟ್ ಗೌರ್ಮೆಂಟಲ್ಲಿ ಬಂದರೆ ಅದು ಪಾಸಿಟಿವ್. ಸೊ ಇಲ್ಲೂ ಕೂಡ ಅದೇ ಆಗಿದೆ. ಸೊ ಇದೊಂದು ರೀಸನ್ಗೆ ಇವತ್ತು ಮಾರ್ಕೆಟು ಮೊಮೆಂಟಮನ್ನು ಕೊಟ್ಟಿದೆ. ಓಕೆ, ಫೈನ್. ಸೊ ನೆಕ್ಸ್ಟ್ ನೋಡೋಣ, ಮುಂದಿನ ದಿನಗಳಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ನು. ಸೊ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ಯಾಕೆ ಸ್ಟಾಕ್ ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, NSE, BSE, ದೊಡ್ಡ ಟ್ರೇಡರ್ಸು, ಇನ್ವೆಸ್ಟರ್ಸು, ಆಮೇಲೆ ಸುಮಾರು ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥವ್ರು, ಸ್ಟಾಕ್ ಮಾರ್ಕೆಟಿಗೆ ಸ್ಪೆಷಲಿ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥವ್ರು ಎಲ್ಲರೂ ಬಿಲಾಂಗ್ಸ್ ಟು ಮಹಾರಾಷ್ಟ್ರ. ಸೊ ಆದ ಕಾರಣ ಈ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನು ಸಖತ್ ಮ್ಯಾಟ್ರ್ ಆಗುತ್ತೆ. ಸೊ ಐ ಆಮ್ ರಿಪೀಟಿಂಗ್, ಮಹಾರಾಷ್ಟ್ರ ಎಲೆಕ್ಷನ್ನು ಯಾಕೆ ಅಂದರೆ ಸ್ಟಾಕ್ ಮಾರ್ಕೆಟಿದು ಏನು ಆಫೀಸು ಅದು ಇದು ಎಲ್ಲವೂ ಕೂಡ ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಮಹಾರಾಷ್ಟ್ರ ಎಲೆಕ್ಷನ್ನು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಮಹಾರಾಷ್ಟ್ರ ಎಲೆಕ್ಷನ್ ರಿಸಲ್ಟ್ಸ್ ಇರೋ ದಿನ ಸ್ವಲ್ಪ ಮಾರ್ಕೆಟ್ನ ಮೂಮೆಂಟಮನ್ನು ನೋಡಿ. ಸೊ ಓಕೆ, ಇನ್ನೊಂದೇನಪ್ಪ, ಈ ಒಂದು ರ್ಯಾಲಿ ಹಿಂಗೆ ಕಂಟಿನ್ಯೂ ಇರುತ್ತಾ, ಏನು ಇವತ್ತು ಆಯ್ತಲ್ಲ, ಸೊ ಹಿಂಗೆ ಕಂಟಿನ್ಯೂಟಿ ಹಿಂಗೆ ಹೋಗ್ತಾ ಹೋಗುತ್ತಾ, 25,000ದಿಂದ ಮೇಲ್ಗಡೆ ಇವತ್ತು ಕ್ಲೋಸಿಂಗನ್ನು ಕೊಡ್ತು. ಹಾಗೆ ನಾಳೆನೂ ಏನು 25, 200, 300, 400 ಹಿಂಗೆ ಹೋಗ್ತಾನೆ ಇರುತ್ತಾ? ಇಲ್ಲಿ 100ಕ್ಕೆ 100ರಷ್ಟು ಹೋಗಲ್ಲ. ಇದಿಲ್ಲೇ ಮುಗೀತು ಇವತ್ತಿಗೆ ಪುಲಿಸ್ ಸ್ಟಾಪ್ ಇದು, ಶುಭಮ್ ಮುಗೀತಿದ್ದು, ಖತಮ್. ಆ್ಯಕ್ಚುಲಿ ಹೆಂಗೆ ಅಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಬಜೆಟ್ ದಿನ, ಬಜೆಟ್ಟು ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ಗೆ ಫೇವರಬಲ್ ಆಗಿ ಏನಾದರೂ ಬಂತು ಅಂತ ಅಂದ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಏನಾಗುತ್ತೆ, ಆವತ್ತಿನ ದಿನ ಒಂದು ಮೊಮೆಂಟಮನ್ನು ಕೊಡುತ್ತೆ, ಒಳ್ಳೆ ಮೊಮೆಂಟಮ್ ಹೋಗುತ್ತೆ ಸುರ್ರ ಅಂತ. ನೆಕ್ಸ್ಟ್ ಡೇ ಮುಗೀತು, ನಾರ್ಮಲ್ ಟ್ರೇಡ್ ಆಗುತ್ತೆ. ಸೊ ಮುಗೀತು ಅವತ್ತಿನ ದಿನ ಬಂತು ಹೋಯ್ತು. ಸೊ ನೆಕ್ಸ್ಟು ಮುಂದೆ ಬರ್ತಿರ್ತಕ್ಕಂಥದ್ದು ಏನು ಇವೆಂಟು ಯಾವುದಪ್ಪ, US ಎಲೆಕ್ಷನ್ನು. ಸೊ US ಎಲೆಕ್ಷನ್ ಅನ್ನೋ ಒಂದು ರಿಸಲ್ಟು. ಸೊ US ಎಲೆಕ್ಷನ್ ದಿನವೂ ಅಷ್ಟೇ ಮಾರ್ಕೆಟ್ನ ನೋಡಿ, ಅಂದರೆ ಅವತ್ತಿನ ದಿನ ಮಾತ್ರ, ಒಂದು ದಿನ ಮಾತ್ರ ಸ್ಪೆಷಲ್ ಆಗಿರುತ್ತೆ, ಮುಗೀತು. ಆಮೇಲೆ ನೆಕ್ಸ್ಟ್ ಡೇ ಅದೇನು ಇಲ್ಲ, ಮುಗೀತು. ಇವತ್ತಿಗೆ ಎಲೆಕ್ಷನ್ ಬಂತು, ಆಯಿತು, BJP ಬಂತು, ಹೋಯ್ತು, ಮುಗೀತು, ಮುಗೀತು. ನೆಕ್ಸ್ಟ್ ಡೇ ಮತ್ತೇನೋ ಹೊಸದು. ಹಾಗೆ ಈಗ ಏನಪ್ಪ ಕಂಟಿನ್ಯೂ ಆಗಿರೋದೇನೋ, ಇವತ್ತಿಗೆ ಮುಗೀತಿದ್ದೋ ಕಂಟಿನ್ಯೂ ಆಗಿರೋದೇನಪ್ಪ ಅಂತ ಹೇಳಿದ್ರೆ, ಇಸ್ರೇಲ್ ಮತ್ತು ಇರಾನ್ನ ಏನು ವಾರ್ ನಡೀತಿದೆಯಲ್ಲ, ಆ ಒಂದು ಇವೆಂಟು ಕಂಟಿನ್ಯೂ ಆಗಿರುತ್ತೆ. ಎಲ್ಲಿ ತನಕ ಅವರು ನ್ಯೂಕ್ಲಿಯರ್ ಬಾಂಬು ಹಾಕ್ತೀವಿ ಅಂತ ಇವರು, ಈ ಕಡೆಯಿಂದ ನಾವು ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತ ಅವರು, ಸೊ ಅವ್ರ ಮೇಲೆ ಇವ್ರ ಮೇಲೆ ಅವರು, ಆ ಥರ ಒಂದು ಯುದ್ಧ ನಡೀತಾನೆ ಇರುತ್ತಲ್ಲ. ಸೊ ಆ ಇವೆಂಟು ಕಂಟಿನ್ಯೂ ಆಗಿ ಇದ್ದೇ ಇರುತ್ತೆ. ಸೊ ಆ ಇವೆಂಟ್ನ ಮುಖಾಂತರ, ಆ ಇವೆಂಟ್ ಇರೋದಕ್ಕೋಸ್ಕರ ಆಯಿಲ್ ಪ್ರೈಸಸ್ ಏನಾಗಿದೆ ಇವತ್ತು, ಆಯಿಲ್ ಪ್ರೈಸಸ್ಸು ನಿನ್ನೆ ದಿನ +2% ಮೇಲ್ಗಡೆ ಇತ್ತು. ಸೊ ಇವತ್ತಿನ ದಿನ ಕಮ್ಮಿದಲ್ಲಿ, ಅಂದರೆ ಆಲ್ಮೋಸ್ಟ್ 79 ಈ ಥರ ಬಂದಿದೆ. ಸೊ ಅದು ಕೂಡ ಒಂದು ಪಾಸಿಟಿವ್ ನ್ಯೂಸು ಅಂತ ಹೇಳ್ಬೋದು ಇವತ್ತು ಮಾರ್ಕೆಟು ಮೊಮೆಂಟಮನ್ನು ಕೊಡೋದಕ್ಕೋಸ್ಕರ. ಎಲ್ಲಾದರೂ 83 ಪರ್ ಬ್ಯಾರಲ್ ಅಥವಾ ಬ್ರೆಂಟ್ ಆಗಿರಲಿ, ಕ್ರೂಡ್ ಆಯಿಲು, ಬ್ರೆಂಟು, WTI 83, 82 ಏನಾದರೂ ಹೋಗಿದ್ದಿದ್ರೆ ಸೊ ಮಾರ್ಕೆಟ್ ಕೂಡ ಇವತ್ತು ಬಿದ್ದೇ ಬೀಳ್ತಿತ್ತು. ಓಕೆ, ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ 9, 10, 11 ಅಂದರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ತುಂಬ ಇಂಪಾರ್ಟೆಂಟ್ ದಿನಗಳು, ಸ್ಟಾಕ್ ಮಾರ್ಕೆಟ್ ಓರಿಯೆಂಟೆಡ್ ತುಂಬ ಇಂಪಾರ್ಟೆಂಟ್ ದಿನ. ಏನಕ್ಕಪ್ಪ ನಾನು ಇಂಪಾರ್ಟೆಂಟ್ ದಿನಗಳು ಅಂತ ಹೇಳ್ತೀನಿ ಅಂದರೆ, ಸೊ ನಾಳೆ 9ನೇ ತಾರೀಕಿಗೆ RBIದಿಂದ MPC ಮೀಟಿಂಗ್ನ ಒಂದು ಔಟ್ಕಮ್ಮು ಇದೆ. ಸೊ ನೆಕ್ಸ್ಟು CPI ಡೇಟಾ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಡೇಟಾ, ಯಾರ್ದು, US ಅವ್ರದ್ದು. ಸೊ ಅದು ಕೂಡ ಇದೇ ಒಂದು ವೀಕಲ್ಲಿ ಬಿಡ್ತಿದ್ದಾರೆ. ಹಾಗೆಯೇ ಇದೇ ವೀಕಲ್ಲಿ ತುಂಬ ಕಂಪನಿಗಳ ರಿಸಲ್ಟ್ಸ್ ಕೂಡ ಬರ್ತಾ ಇದೆ. ಸೊ ರಿಸಲ್ಟ್ಸ್ ನೋಡಿ ತುಂಬ ಮ್ಯಾಟ್ರ್ ಆಗುತ್ತೆ, ಯಾವ ಸ್ಟಾಕ್ನ ಪಿಕ್ ಮಾಡಬೇಕು, ಹಂಗೆ ಫ್ಯೂಚರ್ ಏನು ಡಿಸಿಷನನ್ನು ತೊಗೋಬೇಕು ಅಂತ ಹೇಳ್ಬಿಟ್ಟು ರಿಸಲ್ಟ್ಸ್ ಕೂಡ ಇದೆ. ಸೊ ಓವರಾಲಾಗಿ ಹೇಳೋದಾದರೆ ಈ ಒಂದು ವೀಕು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೀಕು. ಸೊ ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.